ANMR ನ್ಯೂಸ್ಗೆ ಸ್ವಾಗತ. ಎಂಬ್ರಾಯ್ಡರಿ ಮಿಷನ್ಸ್ ಮೆಟೀರಿಯಲ್ಸ್ ಮಾರಾಟ ಜೊತೆಗೆ ಬ್ಲೌಸ್ಗೆ ಡಿಸೈನ್ ಮಾಡುವುದರ ಜೊತೆಗೆ ಟೀ ಶರ್ಟ್ಸ್ ಮೇಲೆ ಲೋಗೋಸ್ ಮತ್ತು ಎಲ್ಲ ರೀತಿಯ ಎಂಬ್ರಾಯ್ಡರಿ ಡಿಸೈನ್ಗಾಗಿ ಒಮ್ಮೆ ಭೇಟಿ ಕೊಡಿ. ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಅಂಡ್ ಸೊಲ್ಯೂಷನ್ಸ್, MG ರಸ್ತೆ, ಬಾಲಾಜಿ ಲಾಡ್ಜ್ ಮುಂಭಾಗ, KMD ಕಲ್ಯಾಣ ಮಂಟಪದ ಬಳಿ, ಚಿಂತಾಮಣಿ. ಸದರಿ ಮಳಿಗೆಯಲ್ಲಿ ಯೂನಿಕ್ ಗೋಲ್ಡ್ ಫ್ರೂ, ಯೂನಿಕ್ ಲೈಟ್, ಒರಿಜಿನಲ್ ಜರ್ಮನಿ ಟೆಕ್ನಾಲಜಿ ಕಂಪನಿಯ ರೈಡರಿ ಮಿಷನ್ಗಳು ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುವುದು. ಸಂಪರ್ಕಿಸಿ ಮನ್ನಡ ಎಂಬ್ರಾಯ್ಡರಿ ಮಿಷನ್ಸ್ ಸೇಲ್ಸ್ ಅಂಡ್ ಸೊಲ್ಯೂಷನ್ಸ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9963506667 9608134164 ಮತ್ತು 8341386424 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ. ಕೈವಾರ ತಾತಯ್ಯನವರು ಸಮಾಜ ಸುಧಾರಕರಾಗಿದ್ದು, ಅವರು ತೋರಿದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಾಗಬೇಕಾಗಿದೆ. ಅವರು ರಚಿಸಿದ ಕಾಲಜ್ಞಾನದಲ್ಲಿ ಜಗತ್ತು ಅರಿಯಬೇಕಾದ ಅನೇಕ ಅಂಶಗಳಿವೆ. ಅವರ ತತ್ವ, ತೋರಿದ ಮಾರ್ಗದರ್ಶನ ಪಾಲಿಸಿದರೆ ಎಲ್ಲೆಡೆ ಶಾಂತಿ ನೆಲೆಸುವುದರಲ್ಲಿ ಸಂಶಯವಿಲ್ಲ ಎಂದು ಇಲ್ಲಿನ ಉಪತಹಶೀಲ್ದಾರ್ ರಾಜೇಂದ್ರನ್ರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಲಿಜಿಗ ಜನಾಂಗ ತಾಲೂಕು ಆಡಳಿತ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು, ಕೈವಾರ ತಾತಯ್ಯನವರು ಮಹಾನ್ ದೈವ ಭಕ್ತರು ಆಗಿದ್ದರು. ಸಂಸಾರದ ಪೋಷಣೆ ಮಾಡದೇ ಇರೋ ಬಗ್ಗೆ ಹೆಂಡತಿ ಸಂಸಾರ ನಡೆಸೋಕ್ಕೆ ಉದ್ಯೋಗ ದಾರಿ ಹಿಡಿಯುವಂತೆ ಕೋರಿ ಬಳೆ ಮಾರಾಟಕ್ಕೆ ಸೂಚಿಸಿದಾಗ ಊರೂರಿನಲ್ಲಿ ಓಡಾಡಿ ಮಹಿಳೆಯರಿಗೆ ಕೈಗೆ ಬಳೆ ಹಾಕಲು ಮುಂದಾಗಿದ್ದರು. ಅರಿಶಿನ ಕುಂಕುಮ ಇಟ್ಟು ಬಳೆ ಹಾಕಿಸಿಕೊಂಡವರ ಬಳಿ ಹಣ ಕೇಳುತ್ತಿರಲಿಲ್ಲ. ಕೊಟ್ಟರೆ ಮಾತ್ರ ತಗೊಂಡು, ಇಲ್ಲವಾದರೆ ಹಾಗೆಯೇ ಮುಂದೆ ಹೋಗುತ್ತಿದ್ದರು ಎಂಬುದನ್ನು ನಾವು ಕೇಳಿದ್ದೇವೆ ಎಂದರು. ಕೈವಾರ ತಾತಯ್ಯ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರರು ಪದ್ಯ, ಕೀರ್ತನೆ ಹಾಗೂ ಸ್ತೋತ್ರಗಳ ಮೂಲಕ ಸಾಹಿತ್ಯ ರೂಪದಲ್ಲಿ ಜನತೆಗೆ ತಿಳಿಸಿಕೊಟ್ಟ ಮಹಾನ್ ಯೋಗಿ. ಪ್ರಪಂಚದಲ್ಲಿಯೇ ಮುಂದೊಂದು ದಿನ ನಡೆಯಬಹುದಾದ ಪಾಪ ಕೃತ್ಯಗಳು, ಪ್ರಾಬಲ್ಯ, ಪ್ರಳಯ, ಸಂಪತ್ತಿನ ವಿನಾಶ, ಘೋರ ವೈಪರ್ಯ ರೀತಿಗಳು, ಭ್ರಷ್ಟಾಚಾರ, ದೌರ್ಜನ್ಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಡೆಯುವ ಅನ್ಯಾಯದ ಘಟನೆಗಳನ್ನು ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಪಾಠಗಳನ್ನು ಸಹ ಮಾಡಿದ್ದಾರೆ ಎಂದು ಸ್ಮರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ SSLCಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಬಲಿಜ ಜನಾಂಗದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ ಹಲವು ಗಣ್ಯರನ್ನು ಸಹ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಭಜನಾ ಮಂಡಳಿಗಳಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ಮತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಲೋಕೋಪಯೋಗಿ ಇಲಾಖೆಯ AW ನಾಗರಾಜ್, ಕೈವಾರ ಮಠದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ್, ಪ್ರವಚನಕಾರ TL ಆನಂದ್, ಬಲಿಜ ಸಂಘದ ತಾಲೂಕು ಅಧ್ಯಕ್ಷರಾದ ಮುರುಗಮಲ ಲಕ್ಷ್ಮೀನಾರಾಯಣ ರೆಡ್ಡಿ, ಉಪಾಧ್ಯಕ್ಷರಾದ ಮಧು, ಖಜಾಂಚಿ ಕಾಕ್ತಿ ಚಲಂ, ಗೌರವಾಧ್ಯಕ್ಷ ಶ್ರೀನಿವಾಸ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ RMJ ಶ್ರೀನಿವಾಸ್, APMC ಮಾಜಿ ನಿರ್ದೇಶಕ MS ಶ್ರೀನಿವಾಸ್, ಜನಾಂಗದ ಮುಖಂಡರಾದ ಕುಂಟಿಗಡ್ಡೆ ಲಕ್ಷ್ಮಣ್, ಕುಂಟಿಗಡ್ಡೆ ಶಿವಣ್ಣ, ದಯಾನಂದ್, ಗುತ್ತಿಗೆದಾರ ಮುರಳಿ, ಕಾಗ್ತಿ ಅಶ್ವಥ್, KEB ಲಕ್ಷ್ಮಯ್ಯ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಡಿಸಿ ಬಿಡಿಸಿ ಹೇಳಿರ್ತಕ್ಕಂಥ ಅವರು ತಾತಯ್ಯ ನೋಡಪ್ಪ, ಶೃಂಗಾರ ಮುಳುವೇರೆ ಬಂಗಾರ ಮೊಕ್ಕಟೆ. ಎಷ್ಟೋ ಶೃಂಗಾರ ಮಾಡಲಿಕ್ಕೆ ಆಭರಣಗಳನ್ನು ಮಾಡ್ಕೊಳ್ತೀವಿ. ಬಳೆ ಇರ್ಬೋದು, ಸರ ಇರ್ಬೋದು, ವಾಲೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಬ್ರಾಸ್ಲೆಟ್ ಇರ್ಬೋದು, ಏನೆಲ್ಲ ಮಾಡಿಸ್ತೀವಿ. ಆದ್ರೆ ಅದರಲ್ಲಿ ಇದ್ದಂತಹ ಬಂಗಾರ ಒಂದೇ ಕಣಪ್ಪ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೇಳ್ತಾ, ಪಶುಲ ಒನ್ನೆಯು ಬೇರೆ ಪಾಲು ಒಕ್ಕಟೆ. ಹಸುಗಳ ಬಣ್ಣ ಬೇರೆ ಬೇರೆಯಾಗಿರ್ಬೋದು, ಆದ್ರೆ ಅದರಲ್ಲಿ ಬರ್ತಕ್ಕಂತಹ ಹಾಲು ಒಂದೇ ಕಣಪ್ಪ. ಪುಷ್ಪ ಜಾತುಲು ಬೇರೆ ಪೂಜೆ ಒಕ್ಕಟೆ. ಯಾವ್ದ್ಯಾವುದೋ ಪುಷ್ಪಗಳಿರ್ಬೋದು, ಶಾಮಂತಿಗೆ ಹೂವ ಇರ್ಬೋದು, ಕಮಲದ ಹೂವ ಇರ್ಬೋದು, ಮಲ್ಲಿಗೆ ಇರ್ಬೋದು, ಸಂಪಿಗೆ ಇರ್ಬೋದು, ಕೇದಿಗೆ ಇರ್ಬೋದು, ಆದ್ರೆ ಮಾಡತಕ್ಕಂತಹ ಪೂಜೆ ಎಲ್ಲವೂ ಕೂಡ ಪರಮಾತ್ಮನಿಗೆ ಸೇರ್ತಕ್ಕಂತಹದ್ದಪ್ಪ. ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ವರ್ಣಭೇದಮು ಬೇರೆ ವಸ್ತ್ರ ಮುಕ್ಕಟೆ. ಒಂದು ವಸ್ತ್ರ ಆಗಕ್ಕೆ ಹಿಂದೆ ಎಷ್ಟೋ ಬಣ್ಣ ಬಣ್ಣದ ತಂತುಗಳಿಂದ ಇರ್ತಕ್ಕಂತಹ ದಾರಗಳು ಇದೆಯೇ ಹೊರತು ಅದೆಲ್ಲವೂ ಕೂಡ ಒಂದಾಗಿ ಬಂದಾಗ ಒಂದೇ ಬಟ್ಟೆಯಾಗಿ ಬರುತ್ತಪ್ಪ. ಗ್ರೇಟ್ ತಹಸೀಲ್ದಾರ್ ಸಾಹೇಬರು ಈ ಒಂದು ರಾಜೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೆಲವು ಮಾತುಗಳನ್ನ
ಮಾತಾಡಬೇಕಂತ ಅವರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜಯಂತಿಯನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ AW ನಾಗರಾಜ್ ಅವರೇ, ಮತ್ತು ಕುಂಟಿಗಡ್ಡ ಲಕ್ಷ್ಮಣ್ ಅವರೇ, ಮತ್ತು ನಮ್ಮ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಮುಖಂಡರೇ, ಮತ್ತು ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ 300ನೇ ಜಯಂತಿ ಆಚರಣೆಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿರೋದು ನಮ್ಮೆಲ್ಲರ ನಿಜವಾಗ್ಲೂ ಅದೃಷ್ಟನೇ ಅನ್ಕೊಂತೀನಿ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಿಕ್ಕಿದ ಚಾನ್ಸ್, ಇದಕ್ಕೂ ನಾನು ಅದೃಷ್ಟ ಅಂತ ಭಾವಿಸ್ತೇನೆ. ಆಕ್ಚುಲಿ ಈಗ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಸರ್ ಹೇಳಿದಂಗೆ 3-4 ವರ್ಷಗಳ ಹಿಂದೆ ನಾವು ಇದು ಆಚರಣೆ ಮಾಡ್ತಿರ್ಲಿಲ್ಲ. ನಮ್ಮ ಎಲ್ಲ ಒಂದು ಶ್ರಮದಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂತಹ ಬಲಿಜ ಸಮುದಾಯದ ಮುಖಂಡರು ಇವರೆಲ್ಲರ ಒಂದು ಶ್ರಮದಿಂದ ಇವತ್ತು 3ನೇ ಕಾರ್ಯಕ್ರಮವನ್ನು ಈ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷ ಏನು ಅಂತಂದ್ರೆ, ನಮ್ಮ ಕಂದಾಯ ಇಲಾಖೆಯಿಂದ ಸರ್ಕಾರದಿಂದ 42 ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ. ಒಟ್ಟಾರೆ ಒಂದು ವರ್ಷದಲ್ಲಿ 42 ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಆ ಜಯಂತಿಯಲ್ಲಿ ನಮ್ಮ ಚಿಂತಾಮಣಿಗೆ ವಿಶೇಷ ಅಂತಂದ್ರೆ ನಮ್ಮ ಸ್ವಾಮಿಯವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾನು ಪ್ರತಿಯೊಂದು ಇದರಲ್ಲಿ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ನಾವೆಲ್ಲ ಜಯಂತಿಗಳನ್ನ ಪ್ರತಿಯೊಂದು ಜಯಂತಿನ ಆಚರಣೆ ಮಾಡ್ತೀವಿ. ಸರ್ಕಾರ ಯಾಕೆ ಈ ಜಯಂತಿಗಳನ್ನ ಆಚರಣೆ ಮಾಡಿದೆ ಅಂತಂದ್ರೆ, ಪ್ರತಿಯೊಬ್ರು ಈ ಜಯಂತಿಗಳು ನಾವು ಯಾರ್ಯಾರನ್ನ ಆಚರಣೆ ಮಾಡಿರ್ತೀವೋ ಅಂತ ಪುಣ್ಯವಂತರು ನಮ್ಮ ಸಮಾಜಕ್ಕೆ ಅವ್ರದೇ ಆದಂತಹ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಆ ಕೊಡುಗೆಗಳನ್ನ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಮುಂದುವರ್ಸ್ಕೊಂಡು ಹೋಗಿ ಅವರಲ್ಲಿ ಒಂದು ಒಳ್ಳೆ ಮನೋಭಾವನೆಗಳನ್ನ, ಒಳ್ಳೆ ಗುಣಗಳನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಈ ಒಂದು ಆಚರಣೆಯನ್ನ ಮಾಡ್ತೀವಿ. ಹಾಗೆ ಅದೇ ರೀತಿಯಲ್ಲಿ ಈಗ ನಮ್ಮ ಯತೀಂದ್ರರು ಜೀವನ ಚರಿತ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವರು ಫಸ್ಟ್ ಬಹಳಷ್ಟು ಸಾಧುಗಳಾಗಿದ್ರು. ಮದುವೆ ಆದ ನಂತರ ಕೂಡ ಕುಟುಂಬನ ಕೂಡ ಸರಿಯಾಗಿ ಪೋಷಣೆ ಮಾಡ್ತಾ ಇರಲಿಲ್ಲ. ಕಾರಣ ಏನು ಅಂತಂದ್ರೆ, ಪ್ರತಿದಿನಾನು ಅವರು ಸ್ವಾಮಿಗಳ ಆರಾಧನೆಯಲ್ಲೇ ಇರ್ತಾ ಇದ್ರು. ಮನೆ ಕಷ್ಟ ಆದಾಗ ಮನೆಯಲ್ಲಿ ಅವರು ಮಿಸಸ್ ಅಂದ್ರೆ ಹೆಂಡತಿ ಅವರು, ಕಷ್ಟ ಆಗ್ತಾ ಇದೆ, ಹಿಂಗೆ ಇದ್ರೆ ನೀವು ಆಗೋದಿಲ್ಲ, ಅಟ್ಲೀಸ್ಟ್ ನೀವು ಏನನ್ನ ಒಂದು ಉದ್ಯೋಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲಾರು ಗೊತ್ತಿರೋಂಗೆ ಆಲೋಚನೆ ಮಾಡಿ ಬಳೆಗಳನ್ನ ಮಾರಾಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸ್ವಾಮಿಗಳು ಬಳೆನ ಮಾರಾಟ ಮಾಡಕ್ ಹೋದಾಗ ಹೆಣ್ಮಕ್ಳಿಗೆ ನೋಡಿ, ಹೆಣ್ಮಕ್ಳಿಗೆ ಮುಖ್ಯವಾಗಿದ್ದು ಏನು, ಅರ್ಶಿನ ಕುಂಕುಮ ಬಳೆ ಅಲ್ವಾ. ಆ ಬಳೆಗಳನ್ನ ಕೊಟ್ಟು ನಾನು ಅವ್ರ ಹತ್ರ ಯಾವ ರೀತಿಯಲ್ಲಿ ದುಡ್ಡು ತಗೊಳೋದು ಅಂತಂದ್ಬಿಟ್ಟು ದುಡ್ಡು ತಗೊಂಡಿರ ಆ ಬಳೆಗಳು ಕೂಡ ಫ್ರೀಯಾಗಿ ಕೊಟ್ಟು, ಕೆಲವು ಕೊಟ್ಟವ್ರ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ಒಂದು ಸಮಾಜಕ್ಕೆ ಹೆಣ್ಣು ಮಕ್ಕಳನ್ನ ಒಂದು ಇದನ್ನ ನಾನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ, ಒಂದು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಹೆಣ್ಣು ಮಕ್ಕಳನ್ನ ಒಂದು ಇದನ್ನ ನಾವು ದುಡ್ಡು ಇಸ್ಕೊಳ್ಬಾರ್ದು ಅಂದ್ರೆ ಒಂದು ಮನೋಭಾವನೆ, ಒಂದು ಅದರಲ್ಲೊಂದು ಸಂದೇಶ ಇದೆ. ಹೆಣ್ಣು ಮಕ್ಕಳ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೇಕು. ಅಂತ ಸೌಭಾಗ್ಯದ ಹತ್ರ ನಾವು ದುಡ್ಡು ಮಾಡಬಾರ್ದು, ಅವ್ರಿಗೆ ಸೌಭಾಗ್ಯ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ ಬಳೆಗಳನ್ನ ಕೊಟ್ಟು ಬರ್ತಾ ಇದ್ದು, ತನ್ನ ಕುಟುಂಬ ಏನೇ ಆದ್ರೂ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು. ಈ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಜಾಸ್ತಿ ಸೇರಿದ್ದೀರಾ, ನಿಜವಾಗ್ಲೂ ಇದು ಸಂತೋಷಕರವಾದ ವಿಚಾರ. ಅನಂತರದಲ್ಲಿ ಇದೇ ನೆಕ್ಸ್ಟ್ ಅವರು ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಶ್ರೀರವಾಣಿ ಒಂದು ಹೇಳುತ್ತೆ, ಒಂದು ಕಲ್ಲನ್ನ ತಗೊಂಡು ನಿಮ್ಮ ಬಾಯಲ್ಲಿ ಇಟ್ಕೊಂಡಾಗ ಅದು ಕಲ್ಲು ಸಕ್ಕರೆ ಆಗೋವರೆಗೂ ನೀವು ದೇವರು ಪ್ರಾರ್ಥನೆ ಮಾಡಿದಾಗ ನಿಮ್ಗೆ ಮುಕ್ತಿ ಸಿಗುತ್ತೆ, ನೀವು ಯೋಗೀಂದ್ರರಾಗ್ತೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಶ್ರಮ ಎಷ್ಟು ಅಂತಂದ್ರೆ 3 ವರ್ಷಗಳ ಕಾಲ ಸತತ ಪ್ರಯತ್ನ ಪಡ್ತಾರೆ. ನಾವು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಪ್ರತಿಯೊಬ್ರು ಯಾವುದೇ ಒಂದು ಕೆಲಸ ನಮ್ಗೆ ಹೇಳಿದಾಗ, ಓದೋದಾಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಪ್ರಯತ್ನ ಅನ್ನೋದು ಬಹಳಷ್ಟು ಮುಖ್ಯ. ಪ್ರಯತ್ನ ಅನ್ನೋದು ಇದ್ರೆ ಏನೂ ಆಗೋದಿಲ್ಲ ಅನ್ನೋದು ಇದರಲ್ಲಿ ದೇವರು ಅಶ್ರೀರವಾಣಿ ಮೂಲಕ ಒಂದು ಕೊಟ್ಟು ಅವ್ರನ್ನ ಇವತ್ತು ನಾವು ನೀವೆಲ್ಲರೂ ನೆನೆಸ್ಕೊಳ್ಳೋ ರೀತಿಯಲ್ಲಿ, ಅವ್ರನ್ನ ಆರಾಧನೆ ಮಾಡೋ ರೀತಿಯಲ್ಲಿ ನಮ್ಮ ಚಿಂತಾಮಣಿಗೆ ಮುಕುಟ ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಇದಾಗೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅವ್ರನ್ನ ನಾವು ಇವತ್ತೆಲ್ಲಾನು ನೆನೆಸ್ಕೊಂತಾ ಇರೋದು ನಮ್ಮ ಪುಣ್ಯ. ನಾವು ಇದೇ ಜಿಲ್ಲೆಯಲ್ಲಿ, ಇದೇ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ನನ್ನ ಈ ಮಾತುಗಳು ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ.